ನಿಮ್ಮ ಪ್ರಕಾರ ಯಾವಾಗ ಖುಷಿ ಆಗುತ್ತೆ ಹೇಳಿ? ದಸರಾ. ಅದು ಒಂಥರ ಹಾರ್ಟ್ ಫೀಲ್ ಅದು. ಯಾವಾಗ ಖುಷಿ ಆಗುತ್ತೆ ಅಂದರೆ ಅರಸು ರೋಡಲ್ಲಿ ಪಾರ್ಕಿಂಗ್ ಸಿಕ್ಕಿದಾಗ. ಸೊ ಅವಾಗ ಅವ್ರು ಫುಲ್ ಬ್ಲಶ್ ಆಗೋಗಿರ್ತಾರೆ. ಅರಸು ರೋಡ್ ಅಂತ ಇದೆ ನಮ್ಮ ಮೈಸೂರು. ಸೊ ಅಲ್ಲಿ ಪಾರ್ಕಿಂಗ್ ಸಿಕ್ಕಿದಾಗ ಭಯಂಕರ ಖುಷಿ ಆಗ್ಬಿಟ್ಟಿರ್ತಾರೆ ಅವ್ರು. ಸೊ ಅಂದರೆ ಲೈಫಲ್ಲಿ ನಾವು ಖುಷಿ ಅನ್ನುವಂಥದ್ದನ್ನು ಆ ಕ್ಷಣಕ್ಕೆ ಆಗಿ ಅಲ್ಲೇ ಇಳಿದೋಗುವಂಥದ್ದು ಆಗಿರಬಾರ್ದು. ಓಕೆ, ದಟ್ ಹ್ಯಾಸ್ ಟು ಬಿ ಪಾರ್ಟ್ ಆಫ್ ಲೈಫ್. ಅದು ಲೈಫ್ ಅಷ್ಟೇ. ಈಗ ಎಷ್ಟೋ ಜನ ಕೇಳಿ ಏನು ನಿಮ್ಮ ಲೈಫಿನ ಗುರಿ? ನಾನು ಪೀಸ್ಫುಲ್ ಆಗಿರಬೇಕು, ಖುಷಿಯಾಗಿರಬೇಕು, ಅದು ನನ್ನ ಜೀವನ ಗುರಿ. ಅದು ಹೆಂಗೆ ಗುರಿ ಅದು ಅಂತ ನಾನು ಅದು ಹೆಂಗೆ ಗುರಿ ಅದು? ಅದು ಆ್ಯಕ್ಚುಲಿ ಅದೇ ಲೈಫ್ ಅಲ್ವಾ? ಖುಷಿಯಾಗಿರೋದೇ ಲೈಫ್ ಅಲ್ವಾ? ನಾವು ನೆಮ್ಮದಿಯಾಗಿರೋದೇ ಲೈಫ್ ಅಲ್ವಾ? ಅದೇ ಲೈಫು. ಬಟ್ ಲೈಫ್ ಆ್ಯಕ್ಚುಲಾಗಿ ಲೈಫಲ್ಲಿ ಏನಿರ್ಬೇಕು ಅದನ್ನು ತೊಗೊಂಡು ಅದನ್ನು ಎಂಡ್ ಆಫ್ ದಿ ಗೋಲ್ ಮಾಡ್ಕೊಂಡ್ಬಿಡೋದು ತಪ್ಪು. ಹಾಗಾಗಿ ನಾನು ಪೇರೆಂಟ್ ತಪ್ಪು ಅಂತ ಹೇಳಲ್ಲ, ಬಟ್ ಸಾಮಾನ್ಯವಾಗಿ ನಾವು ಇಂಡಿಯನ್ ಮೆಂಟಾಲಿಟಿ ನಾವೆಲ್ಲ ಹೆಂಗೆ ಬೆಳ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ಹಾಗೇನೆ ಹುಟ್ಟದ. ಸೊ ಅದಾದ್ಮೇಲಿಂದ ಒಳ್ಳೆ ಸ್ಕೂಲಿಗೆ ಸೇರ್ಕೊ, ಅದಾದ್ಮೇಲಿಂದ ಡಿಗ್ರಿ ಓದ್ಕೊಬಿಡು, ಒಂದು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಬಿಡು, ತಿಂಗಳ ಸಂಬಳ ಕೊಡ್ತಾರೆ, ಬ್ಯಾಂಕ್ ಹೋಗು, ಸಾಲ ಮಾಡು, ನಿನ್ನ ಹಗ್ಗ ಹಾಕೊಂಡ್ಬಿಟ್ಟು ಬ್ಯಾಂಕಿಗೆ ಕಟ್ಟಾಕೋಬಿಡು, ಆಯ್ತಾ? ಸಾಯ ತನಕ ಬ್ಯಾಂಕ್ಗೋಸ್ಕರ ದುಡಿ, ನೀನು ನಿನ್ಗೋಸ್ಕರ ದುಡಿಬೇಡ. ತಿಂಗಳು ಸಂಬಳವಂತ ತಗೊಂಡೋಗಿ ಬ್ಯಾಂಕಿಗೆ EMI ಕಟ್ಟು. ಬರೀ ಇವೇ ತಗೊಂಡು ಬಂದು ಮಾಡಿರ್ತೀವಿ. ಹಾಗಾಗಿ ರಾಬರ್ಟ್ ಕಿಯೋಸಾಕಿ ಅನ್ನೋಂಥ ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ. ಒಬ್ಬ ವೆಲ್ದಿ ಪರ್ಸನ್ನು ಅವ್ರ ಮಕ್ಳಿಗೆ ಏನು ಟೀಚ್ ಮಾಡ್ತಾರೆ ಅಂತೇಳಿ ಅವ್ರು ಏನು ಹೇಳ್ತಾರೆ ಅಂದರೆ ಅದು ಸ್ವಲ್ಪ ಫಿಲಾಸಫಿಕಲ್ ಅಂತ ತುಂಬ ಜನ ಅನ್ನಿಸ್ತಾರೆ, ಬಟ್ ನನ್ನ ಲೈಫಿಗೆ ತುಂಬ ಇನ್ಸ್ಪಿರೇಷನ್ ಅದು. ಅವ್ರು ಏನು ಹೇಳ್ತಾರೆ ಅಂದರೆ, ಇನ್ಸ್ಟೆಡ್ ನೀನು ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳೋದ್ರ ಬದಲು ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನೀನು ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತಗೋ, ನೀನು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಅನ್ನೋದಕ್ಕಿಂತನೂ ನೀನು ಯಾಕೆ ಜ್ಞಾನ ಸಂಪಾದನೆ ಮಾಡಬೇಕಂದ್ರೆ ಒಳ್ಳೆ ಕಂಪ್ನಿಗಳನ್ನ ನೀನು ಬೈ ಮಾಡ್ಬೋದು ಅಂತ. ಸೊ ಇನ್ನೊಬ್ಬ ಹೇಳ್ತಾನೆ, ನೀವು ಒಳ್ಳೆ ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಸೇರ್ಕೋಬೋದು ಅಂತ. ಇವೆರಡೂ ಡಿಫರೆನ್ಸು. ಆ್ಯಂಡ್ ನಾಳೆ ಯಾರ್ದು ಅಂತ ಗೊತ್ತಿಲ್ಲ ಲೈಫ್. ನಾಳೆ ಯಾರ ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಅವರ ಕರ್ಮಗಳು ಅವ್ರವ್ರನ್ನ ಅದೇ ಪ್ರಕಾರ ಮಾಡಿಸುತ್ತೆ. ಒಂದು ಹಂತ ಆದ್ಮೇಲಿಂದ ಪ್ರತಿಯೊಬ್ಬರು ಬೆಳೀತಾರೆ. ಅಂಡ್ ಲೈಫ್ ಯಾರನ್ನೇ ಇವತ್ತು ಒಂದು ಸರ್ಕಲಲ್ಲಿ ಒಂದು ಸ್ವಲ್ಪ ಡೌನ್ ಸೈಡ್ ಇದ್ದಾರೆ ಅಂದರೆ 100% ಲೈಫ್ ಈಸ್ ನಾಟ್ ಸೋ ಕ್ರೂಯಲ್. ಅದು ಚಾನ್ಸ್ ಕೊಡುತ್ತೆ ಮೇಲೆ ಬರೋದಕ್ಕೆ. ಇದು ಫಾರ್ ಶ್ಯೂರ್. ನನ್ನ ಅನುಭವ ಮತ್ತು ನನ್ನ ಸ್ಟೂಡೆಂಟ್ಸ್ಗಳ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. 100% ಸಾಧ್ಯ ಇದೆ ಒಬ್ಬ ಮನುಷ್ಯ ಅವ್ನ ಲೈಫಲ್ಲಿ ಮೇಲೆ ಬರೋದಕ್ಕೆ. ನಾನು ಹೇಳೋದು, ಈಗಿರುವಂಥ ಜನ್ರೇಷನಲ್ಲಿ, ಈಗಿರುವಂಥ ಟ್ರೆಂಡಲ್ಲಿ, ಈಗಿರುವಂಥ ಅಭಿರುಚಿಗಳಲ್ಲಿ, ಈಗಿರುವಂತಹ ಆಪರ್ಚುನಿಟೀಸ್ಗಳಲ್ಲಿ ಇವಾಗ ಮನುಷ್ಯ ದುಡ್ಡು ಮಾಡಿಲ್ಲ ಅಂದರೆ, ವೆಲ್ತ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಜನ್ಮದಲ್ಲಿ ಯಾವತ್ತೂ ಮಾಡಲ್ಲ. ಅಷ್ಟು ಆಪರ್ಚುನಿಟಿಗಳಿದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಯಾರೆಲ್ಲ ಡೌನಲ್ಲಿದ್ದಾರೆ 100% ಲೈಫ್ ವಿಲ್ ಗಿವ್ ಅ ಚಾನ್ಸ್ ಫಾರ್ ಶ್ಯೂರ್. ಬಟ್ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಒಂದು ಸ್ಟೆಪ್ಸ್. ಅದನ್ನು ತಗೊಂಡು ಅದರ ಮುಖಾಂತರ ಡೆಫಿನೆಟ್ಲಿ ಅವ್ನು ಏನು ಅಚೀವ್ ಮಾಡ್ಬೋದು, ವೆಲ್ತ್ ಕ್ರಿಯೇಷನಲ್ಲೂ ಅದನ್ನು ಅಚೀವ್ ಮಾಡ್ಬೋದು. ನೀವು ಹೇಳ್ದಾಗ ನಂಗೆ ಅಂದರೆ ಇವಾಗ ನೀವು ಹೇಳಿದ್ದನ್ನು ಕೇಳಿ ನನಗೆ ಅರ್ಥ ಆಗಿದ್ದು, ಇರೋದ್ರಲ್ಲಿ ಖುಷಿಯಾಗಿರೋದಕ್ಕಿಂತ ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ. ಸರ್, ಮತ್ತೊಂದು ಕಡೆ ಈಗ ಮುಂಚೆ ಎಲ್ಲ ಏನಾದರೂ ಒಳ್ಳೇದಾಯಿತು ಅಂದರೆ ಥ್ಯಾಂಕ್ ಗಾಡ್ ಅಂತ ಹೇಳ್ತೀವಪ್ಪ, ದೇವರಿಂದ ಆಯಿತು ಅಂತ. ಇವಾಗ ಚೇಂಜ್ ಆಗ್ಬಿಡಿದೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಯೂನಿವರ್ಸ್ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂದರೆ ಅದಕ್ಕೆ ಉತ್ತರ ಎಲ್ಲಿಂದ ಬರುತ್ತೆ, ಹೇಗಾಗುತ್ತೆ ಅನ್ನೋದು ಮೊದಲನೇದು. ಇನ್ನೊಂದೇನಪ್ಪ ಅಂದರೆ, ಸರಿ ಯೂನಿವರ್ಸ್ ಇದೆ, ಎಲ್ಲಿಂದ ನಮಗೆ ಉತ್ತರ ಬರ್ತಾ ಇದೆ. ಅಟ್ ಎ ಟೈಮ್ ಲಕ್ಷಾಂತರ ಜನ ಕೇಳ್ಕೊಳ್ತಾ ಇದ್ದಾರೆ. ಈಗ ಎಲ್ಲರೂ ನನಗೇನೋ ಆಗಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಿದ್ದಾರೆ. ಎಲ್ರಿಗೂ ಉತ್ತರ ಸಿಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲಿಂದ ಸಿಗುತ್ತೆ ಹಾಗಾದರೆ ಉತ್ತರ? ಸೊ ದೇರ್ ಆರ್ ಮೆನಿ ಫಾರ್ಮ್ಸ್, ತುಂಬ ಫಾರ್ಮ್ಸ್ಗಳಿದೆ ಉತ್ತರ ಸಿಗಲಿಕ್ಕೆ. ಇದಕ್ಕೆ ನಾನೊಂದು ರಿಯಲ್ ಇನ್ಸಿಡೆಂಟನ್ನು ಹೇಳ್ತೀನಿ. ಇದೊಂದು 18th ಸೆಂಚುರಿನಲ್ಲಿ ಆಗಿದ್ದು. 1840 ಹತ್ತತ್ರದಲ್ಲಿ, 1840ನೇ ಇಸ್ವಿದ ಹತ್ತತ್ರದಲ್ಲಿ ನನಗೆ ತುಂಬ ಇನ್ಸ್ಪೈರ್ ಆಗುವಂಥ ಒಂದು ಇನ್ಸಿಡೆಂಟ್ ಅದು. ಬಟ್ ಇದನ್ನು ಹೇಳಾದ್ಮೇಲಿಂದ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೂ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. 1819ರಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ಸೊ ಅವನು ಹುಟ್ಟುತ್ತಾನೆ, ಬಡತನದಲ್ಲಿ ಹುಟ್ಟಿರ್ತಾನೆ. ಆ ವ್ಯಕ್ತಿ ಹೇಗಂತ ಹೇಳಿದ್ರೆ, ಅವನು ಇಡೀ ಜನ್ಮ ಪೂರ್ತಿ ಸರ್ವೈವಲ್ಗೋಸ್ಕರ ಒಂದು ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೈಲರಿಂಗ್ನ ಕಲಿತಾನೆ ಅವನು. ಸೊ ಅದಾದ ನಂತರ ತುಂಬ ವರ್ಷಗಳು ಅವನು ಬರೀ ಟೈಲರಿಂಗ್ನೇ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಟೈಲರಿಂಗ್ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಅಂದರೆ, ಅವ್ನಿಗೇನೋ ಡ್ರೀಮ್, ಅದು ಟೈಲರ್ ಆಗಬೇಕು ಅನ್ನೋಂಥ ಡ್ರೀಮಿಂದ ಆಗಿದ್ದಲ್ಲ, ಬದುಕಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅವನು ಟೈಲರಿಂಗನ್ನು ಕಲ್ತಿರ್ತಾನೆ. ಅಲ್ಲಿ ತುಂಬ ಚಳಿ ಇದ್ದಂಥ ಕಾರಣ ಅವನ ಕಂಟ್ರಿನಲ್ಲಿ ಅವನು ಉಲ್ಲನ್ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಸೊ ಅವನು ತುಂಬ ಟೈಮು, ಅದರಲ್ಲೂ ಒಂದು ಸ್ವಲ್ಪ ತಿಕ್ಕಾಗಿರುವಂಥ ಬಟ್ಟೆಗಳಿರುತ್ತೆ, ಅದನ್ನು ಹೊಲಿಬೇಕಾದ್ರೆ ಅವನಿಗೆ ತುಂಬ ಟೈಮು ಆ ಸೂಜಿಗಳು ಹೋಗಿ ಚುಚ್ಚುತ್ತಾ ಇರುತ್ತೆ. ಸೊ ಅವ್ನಿಗೆ ಭಾಳ ಬೇಜಾರಾಗೋಗ್ಬಿಟ್ಟಿರುತ್ತೆ. ಅದಾದಮೇಲಿಂದ ಒಂದು ಹಂತ ಆದಮೇಲಿಂದ ಯಾವಾಗ ಮನುಷ್ಯನ ಲೈಫಲ್ಲಿ
ಒಂದು ಹಂತ ಆದಮೇಲೆ ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ನು ಅದೇ ಪಾರ್ಟ್ ಆಫ್ ದ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಸೊ ಓಕೆ, ಇದು ಬ್ಲೀಡ್ ಆಗೋದು ಇದೊಂದು ಪಾರ್ಟ್ ಆಫ್ ದ ಲೈಫ್ ಅಪ್ಪ ಬಿಡು ಅಂತ ಹೇಳ್ಬಿಟ್ಟು ಅದೇ ಪ್ರಕಾರ ಅವನು ಅಂದ್ಕೊಂಡು, ಆದರೆ ಅವ್ನ ಮನಸ್ಸಿನ ಒಳಗಡೆ ಒಂದು ಯೋಚನೆ ಯಾವಾಗಲೂ ಬರ್ತಾ ಇರುತ್ತೆ, ಏನಾದರೂ ಮಾಡಿ ಇದಕ್ಕೆ ನಾನೊಂದು ಪರಿಹಾರ ಕಂಡುಹಿಡಿಬೇಕಲ್ಲ ಅಂದರೆ ಯಾವಾಗಲೂ ಒಂದು ಥಾಟ್ಸು ಅದೇ ಪ್ರಕಾರ ಓಡ್ತಾ ಇರುತ್ತೆ. ಸೊ ವೆನ್ ಪೇಯ್ನ್ ರಿಪೀಟ್ಸ್ ಡೈಲಿ ಪೀಪಲ್ ಸ್ಟಾಪ್ ಕ್ವಶನಿಂಗ್ ಇಟ್. ಯಾಕಂತ ಹೇಳಿದ್ರೆ ಪ್ರತಿದಿನ ಅದದೇ ಪೇಯ್ನ್ಸ್ಗಳು ಬರ್ತಾ ಇದ್ರೆ ಅದ್ರ ಬಗ್ಗೆ ಪ್ರಶ್ನೆನೇ ಕೇಳೋದಕ್ಕೆ ಹೋಗಲ್ಲ, ಅದ್ರ ಪಾಟ್ಗೆ ಅದು ಹೆಂಗೋ ಹೋಗ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಸೊ ಯಾವಾಗ ಅವನಿಗೆ ಸೂಜಿನ ತಳ್ಳೋದಕ್ಕೂ ಆಗದೆ ಇರುವಷ್ಟು ಆ ಬಟ್ಟೆಗಳ ಥಿಕ್ನೆಸ್ ಇರುತ್ತೋ, ಇವನು ಯೋಚನೆ ಬರುತ್ತೆ, ನಾನು ಏನಾದರೂ ಮಾಡಿ ಇದಕ್ಕೆ ಒಂದು ಹೈಯೆಸ್ಟ್ ಆಗಿರುವಂಥ ವಿಷಯವನ್ನು ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಇರುತ್ತೆ. ಆಮೇಲೆ ಒಂದಿನ ಅನ್ಕೊಳ್ತೀನಿ, ಇದಕ್ಕೊಂದು ಮಿಷಿನ್ ಕಂಡುಹಿಡಿಬೇಕಲ್ಲ ನಾನು ಅಂತ ಅನ್ಕೊಳ್ತಾನೆ. ಅವನ ಹೆಸರು ಇಲಿಯಾಸ್ ಹೋ ಅಂತ. ಓಕೆ, ಸೊ ಅದಾದಮೇಲಿಂದ ಗ್ರೇಟ್ ಐಡಿಯಾಸ್ ಡೋಂಟ್ ಬಿಗಿನ್ ವಿತ್ ಆಂಬಿಷನ್ಸ್, ದಿ ಬಿಗಿನ್ ವಿತ್ ಎಂಪತಿ ಅಂತ. ಯಾವುದೇ ಗ್ರೇಟ್ ಐಡಿಯಾಸ್ಗಳು ಇವತ್ತವರೆಗೂ ನೋಡಿ ಅವೆಲ್ಲ ದೊಡ್ಡ ದೊಡ್ಡ ಆಂಬಿಷನ್ಸ್ಗಳಿಂದ ಸ್ಟಾರ್ಟ್ ಆಗಿದ್ದಲ್ಲ, ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಆಗಿರುತ್ತೆ. ತುಂಬ ವರ್ಷಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಏನು ಮಾಡಿದ್ರು ಅವನಿಗೆ ಮಷಿನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ನಾವು ಇವತ್ತೆಲ್ಲ ಸೀವಿಂಗ್ ಮಿಷಿನ್ ಏನು ನೋಡ್ತೀವಿ, ಈ ಸೀವಿಂಗ್ ಮಿಷಿನನ್ನು ಕಂಡುಹಿಡಿದಿದ್ದವರು ಅದು ಅವ್ರು ಏನು ಮಾಡ್ತಾರೆ, ಒಂದು ದಿವಸ ಫುಲ್ ಹಿಂಗೆ ಫ್ರಸ್ಟ್ರೇಟ್ ಆಗಿಬಿಟ್ಟು ಇದು ನನ್ನ ಕೈಲಿ ಆಗೋದಿಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟಿರ್ತಾರೆ. ಆದರೆ ಡೀಪ್ ಇನ್ಸೈಡ್ ಒಂದು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ, ಅಂದರೆ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆಲ್ಲ ಆನ್ಸರ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಫುಲ್ ತಲೆಗೆ ಡೌಟ್ ಮಲಗಿರ್ತಾರೆ. ಇದನ್ನು ಇಂಟರ್ನೆಟಲ್ಲಿ ನೀವು ಆರ್ಟಿಕಲ್ ಎಲ್ಲ ಓದ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದು sureshaiva.com/tools. ಇದರಲ್ಲಿ ಈ ಥರದ್ದು ಭಾಳಷ್ಟು ಇನ್ಸಿಡೆಂಟ್ಸ್ಗಳನ್ನೂ ಅದರಲ್ಲಿ ನರೇಟ್ ಮಾಡಾಕಿದ್ದೀನಿ. ಸೊ ಯಾವಾಗ ಅವ್ರ ಯೋಚನೆ ಫುಲ್ಲು ಅದೇ ಯೋಚನೆಗಳಲ್ಲಿ ಇರುತ್ತೆ, ಒಂದಿನ ಹೀಗೆ ಮಲಗಿರ್ಬೇಕಾದ್ರೆ ಅವ್ರ ಕನಸೊಳಗಡೆ ಈ ಕಾಡು ಮನುಷ್ಯರು ಥರ ಇರ್ತಾರಲ್ಲ, ಅವ್ರುಗಳೆಲ್ಲ ಬಂದ್ಬಿಟ್ಟಿರ್ತಾರೆ. ಈಟಿ ಬರ್ಜಿ ಬಿಲ್ಲು ಬಾಣ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿರ್ತಾರೆ. ನನ್ನ ಮಗನೇ, ನೀನು ಏನು ಮಾಡಿದ್ರು ಉದ್ಧಾರ ಆಗಲ್ಲ, ನೀನು ಇಷ್ಟೇ ಹಣೆವರ, ನೀನು ಏನು ಮಾಡಿದ್ರು ಕಂಡುಹಿಡಿಯೋದಿಲ್ಲ, ನೀನು ಮಿಷಿನ್ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಕೈನಲ್ಲಿ. ಆಮೇಲಿಂದ ಅಲ್ಲಿರುವಂಥ ಒಬ್ಬ ನಾಯಕ ಆರ್ಡ್ರ್ ಕೊಡ್ತೇನೆ ಎಲ್ಲರಿಗೂ, ಬನ್ರ ಅವನ್ನ ಸಾಯಿಸ್ಬಿಟ್ರ ಅತ್ತಾಗೆ. ಫುಲ್ ಎಲ್ಲನೂ ನೋಡ್ತಾನೆ ಇದ್ದೀನಿ ಆವಾಗಲಿಂದ, ಇವನು ಒಂದು ಮಿಷಿನು ಕಂಡುಹಿಡಿಯಲಿಲ್ಲ. ಇವನೇನು ಆವಾಗಲಿಂದ ಅನ್ಕೊತಾ ಇರೋದು, ಇವನು ಸಾಯಿಸಿ ಬನ್ನಿ ಇವನ್ನ ಸಾಯಿಸಿ ಅಂತ. ಇವನು ಅದರೊಳಗಡೆನೇ ನನ್ನ ಸಾಯಿಸ್ಬೇಡಿ, ಒಂದೇ ಒಂದು ಸ್ವಲ್ಪ ಟೈಮ್ ಕೊಡಿ ನನಗೆ, ನಾನು ಕಂಡುಹಿಡಿದು ಬಿಡ್ತೀನಿ ಮಿಷಿನನ್ನು, ನೀವು ತಲೆಗೆಡ್ಸ್ಕೋಬೇಡಿ ಅಂತ ಬಿಟ್ಟು ಹೇಳ್ತಿರ್ತಾನೆ. ಒಬ್ಬ ಬಂದ್ಬಿಟ್ಟು ಅವನ ನಾಯಕ ಒಬ್ಬ ಇರ್ತಾನೆ, ಇದು ಕನ್ಸಲ್ಲಿ ನಡೀತಾ ಇರುತ್ತೆ. ಅವನ ನಾಯಕ ಬಂದ್ಬಿಟ್ಟು ಅವನ ಈಟಿ ತೊಗೊಂಡು ಇವನು ಕತ್ತತ್ರ ತೊಗೊಂಡ್ಬಿಡ್ತಾನೆ. ಕತ್ತತ್ರ ತೊಗೊಂಡು ಬಂದ ತಕ್ಷಣ ಆ ಈಟಿನ ನೋಡಿದ ತಕ್ಷಣ ನಿದ್ದೆನಲ್ಲೇ ಕಂಡಿಡ್ದೆ ಅಂತ ಎದ್ಬಿಡ್ತಾನೆ. ಇದು ರಿಯಲ್ ಇನ್ಸಿಡೆಂಟ್. ಕಂಡಿಡ್ದೆ ಅಂತ ಎದ್ಬಿಡ್ತಾನೆ. ಅವ್ನ ಹೆಂಡತಿ ಫುಲ್ ಪಕ್ಕದಲ್ಲಿರೋ ಗಾಬರಿ ಹೋದಳು, ಏನಾಯ್ತು ಅಂತ ಹೇಳ್ಬಿಟ್ಟು, ನಾನು ಮಿಷಿನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಂಡುಹಿಡಿದ್ಬಿಟ್ಟೆ, ಇನ್ನು ಪ್ರಪಂಚಕ್ಕೆ ನಾನು ಒಂದು ಕೊಡುಗೆ ಕೊಡ್ತೀನಿ ಅಂತ. ಏನು ಕಂಡುಹಿಡಿದ್ರಿ ನೀವು ಅಂತ. ಅವ್ನು ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಈಟಿ ಇರುತ್ತಲ್ಲ, ಆ ಈಟಿ ಅದ್ರ ತುದಿನಲ್ಲಿ ಒಂದು ಹೋಲ್ ಇರುತ್ತೆ. ಆವಾಗ ಅವ್ನಿಗನ್ಸುತ್ತೆ, ನಾನು ಸೂಜಿ ಹಿಂದಗಡೆ ಹೋಲ್ ಇದೆಯಲ್ವಾ ಅದಕ್ಕೋಸ್ಕರ ಬರ್ತಾ ಇಲ್ಲ, ಸೂಜಿ ಮುಂದಗಡೆ ಹೋಲ್ ಮಾಡ್ಬೇಕು ನಾನು, ಅದಕ್ಕೆ ಮಿಷಿನ್ ಆಗ್ಬಿಡುತ್ತೆ ಅಂತ. ಇಲಿಯಾಸ್ ಹೋ ಅನ್ನುವಂಥವನು ಆ್ಯಕ್ಚುಲ್ ಆಗಿ ಸೀವಿಂಗ್ ಮಿಷಿನನ್ನು ಕಂಡುಹಿಡಿದಿದ್ದು. ಆಯ್ತು, ಎಲ್ಲರೂ ನಾವು ಯೂಸ್ ಮಾಡ್ತೀವಿ ಅದನ್ನು ಮಷಿನ್ ಆರಾಮಾಗಿ ಹೊಲಿಲಿಕ್ಕೆ. ಹಾಗೆ ಯಾವಾಗ ಒಳಗಡೆಯಿಂದ ಡೆಸ್ಪರೇಷನ್ ಆಗಿ ಇರ್ತಾನೋ ಅಲ್ಲಿವರೆಗೂ ಅವ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಯಾವಾಗ ಅವ್ನು ರಿಲ್ಯಾಕ್ಸ್ಡ್ ಆಗಿ ಎಲ್ಲ ಬಿಟ್ಬಿಟ್ಟು ಅದನ್ನು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿದ್ನೋ ಅವಾಗ ಮಾತ್ರ ಕಂಡುಹಿಡಿಯೋಕ್ಕಾಯ್ತು. ಅರ್ಥ ಏನಂತ ಹೇಳಿದ್ರೆ, ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿದಾಗ ಅದರಿಂದ ಓಡೋಗ್ತಾನೆ ಇದ್ದರೆ ಅದಾಗೋದಿಲ್ಲ. ಅದಕ್ಕೆ ನಾನು ಮಾತು ಹೇಳ್ತಾ ಇರ್ತೀನಿ, ಯುವರ್ ಬಿಸ್ನೆಸ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಔಟ್ ಆಫ್ ದ ಬಿಸ್ನೆಸ್ ಅಂತ. ಯುವರ್ ಲೈಫ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಔಟ್ ಆಫ್ ದ ಲೈಫ್. ಅಂದರೆ ಬಿಸ್ನೆಸ್ ಒಳಗಡೆನೆ ತುಂಬ ತಲೆ ಕೆಡ್ಸ್ಕೊಂಡಿದ್ರೆ ಆ ಬಿಸ್ನೆಸ್ ವರ್ಕ್ ಆಗೋದಿಲ್ಲ. ಆ ಬಿಸ್ನೆಸ್ಸಿಂದ ಅವನು ಆಚೆ ಬಂದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಬಿಸ್ನೆಸ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್, ನಿಮಗೆ ತುಂಬ ತಲೆ ಕೆಡ್ಸ್ಕೊಂಡು ಏನೋ ಒಂದು ಐಡಿಯಾ ಬರಬೇಕು ಅಂತ ಇಟ್ಕೊಳ್ಳಿ. ನೀವು ತುಂಬ ತಲೆ ಕೆಡ್ಸ್ಕೊಂಡಿದ್ದಾಗ ಐಡಿಯಾ ಬರಲ್ಲ. ನೀವು ಸುಮ್ಮನೆ ಬೇಡಪ್ಪ ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ, ರಪ್ ಅಂತ ಒಂದು ಐಡಿಯಾ ಬರುತ್ತೆ. ನಾವು ಸುಮ್ಮನೆ ಕೂತಿದಾಗ ಐಡಿಯಾ ಬರುತ್ತೆ. ನೀವು ಸುಮ್ಮನೆ ಡ್ರೈವ್ ಮಾಡ್ತಿದ್ದಾಗ ಐಡಿಯಾ ಬರುತ್ತೆ ಅಲ್ವಾ? ಸುಮ್ಮನೆ ಸ್ನಾನ ಮಾಡ್ತಿದ್ದಾಗ ರಪ್ ಅಂತ ಐಡಿಯಾ ಬಂದ್ಬಿಡುತ್ತೆ. ಅದು ಏನು ನಮ್ಮ ತಲೆ ಒಳಗಡೆನೇ ಇರೋದಿಲ್ಲ. ಅದಕ್ಕೆ ನಾವು ಈ ಥರಲ್ಲಿ ಎಲ್ಲವೂ ಇದೆ. ಆದರೆ ನಾವು ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದಾಗ ಮಾತ್ರ ಅದನ್ನು ನಾವು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಐಡಿಯಾಸ್ಗಳೆಲ್ಲ ಆಲ್ರೆಡಿ ಇರುತ್ತೆ ಜಗತ್ತಲ್ಲಿ. ಆದರೆ ಯಾವ ಮನುಷ್ಯ ಅದರ ಫ್ರೀಕ್ವೆನ್ಸಿಗೆ ಟ್ಯೂನ್ ಅಪ್ ಆಗ್ತಾನೆ, ಅವ್ನಿಗೆ ಐಡಿಯಾ ಫ್ಲ್ಯಾಶ್ ಆಗುತ್ತೆ, ಅವನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡಿರ್ತಾನೆ. ಸೊ ಯಾವಾಗ ಆ ಐಡಿಯಾಸ್ಗಳು ಬರುತ್ತೆ ಅದನ್ನು, ಯಾಕಂದರೆ ಐಡಿಯಾಸ್ ಆರ್ ಕಾಲ್ಡ್ ಫ್ಲ್ಯಾಶಸ್, ಅದು ಬಂದು ಹೊರಟೋಗ್ಬಿಡುತ್ತೆ. ನೀವು ಮತ್ತೆ ಅದೇನೋ ಬಂದಿತ್ತಲ್ಲ ಅಂತ ಯೋಚನೆ ಮಾಡಿದ್ರೆ ಬರಲ್ಲ ತಲೆಗೆ. ಅದಕ್ಕೆ ನಾವು ಹೇಳ್ತಾ ಇರ್ತೀನಿ, ನೀವು ಸ್ನಾನ ಮಾಡ್ಬೇಕಾದ್ರೆ ಇದು ಆಚೆ ಕಡೆ ಗೋಡೆ ಹತ್ರ ಎಲ್ಲ ಒಂದಷ್ಟು ಸ್ಟಿಕ್ಕಿ ನೋಟ್ಸ್ ಇಟ್ಟಿರಿ, ಐಡಿಯಾ ಬಂದ ತಕ್ಷಣ ರಪ್ ಅಂತ ಬರೆದು ಬಿಡಿ ಅಲ್ಲಿ ಅಂತ.
ಮತ್ತೆ ಐಡಿಯಾ ಬರಲ್ಲ ಅದು. ಎಂತೆಂಥ ಗ್ರೇಟೆಸ್ಟ್ ಐಡಿಯಾಗಳು ಬರುವಂಥದ್ದು ಅದೇ ಸಿಚುವೇಶನ್. ಈಗ ನ್ಯೂಟನ್ ಗುರುತ್ವಾಕರ್ಷಣ ಬಲ ಇದೆ ಅಂತ ಯಾವಾಗ ಕಂಡಿಡ್ದಿದ್ದು? ಲ್ಯಾಬಲ್ಲಂತೂ ಅಲ್ಲ. ಆರಾಮಾಗಿ ಇವೆಲ್ಲ ವರ್ಕ್ ಆಗಲ್ಲ ಬಿಡಪ್ಪ ನನ್ನ ಲೈಫಲ್ಲಿ ಅಂದ್ಬಿಟ್ಟು ಮರದ ಕೆಳಗಡೆ ಇದ್ದಾಗ ರಪ್ ಅಂತ ಕೆಳಗಡೆ ಬಿತ್ತು ಅಲ್ವಾ, ಅವಾಗ ಅವ್ನು ಕಂಡಿಡ್ದಿದ್ದು. ಸೊ ಸೇಮ್ ವೇ ನಮ್ಮ ಲೈಫಲ್ಲಿ ಯಾವಾಗ ಅದರಿಂದ ಡೆಸ್ಪರೇಷನ್ ಅಂತ ಕರಿತೀವಲ್ಲ, ಅದರಿಂದ ಆಚೆ ಇದ್ದು ರಿಲ್ಯಾಕ್ಸ್ಡ್ ಮೋಡಲ್ಲಿ ಇರ್ತಾರೆ, ಅವಾಗೆಲ್ಲನೂ ಒಳಗಡೆಯಿಂದ ಫ್ಲ್ಯಾಶ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಋಷಿ ಮುನಿಗಳೆಲ್ಲ ಸಾವಿರಾರು ವರ್ಷಗಳಿಂದ ಇಷ್ಟೇ ಗ್ರಹ ಇದೆ ಅಂತ ಹೆಂಗೆ ಕಂಡಿಡಿದ್ರು? ಅವ್ರು ಯಾವುದನ್ನು ಹೊರಗಡೆಯಿಂದ ನೋಡಿದ್ದಲ್ಲ, ಅವರೆಲ್ಲವನ್ನ ಒಳಗಡೆಯಿಂದ ನೋಡಿದ್ದು. ಯಾಕಂದ್ರೆ ಮನುಷ್ಯ ಒಳಗಡೆಯಿಂದ ನೋಡೋಕೆ ಪ್ರಾರಂಭ ಮಾಡಿದಾಗ ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಯುವರ್ ಬಿಸ್ನೆಸ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಔಟ್ ಆಫ್ ದ ಬಿಸ್ನೆಸ್. ನೀವು ಬಿಸ್ನೆಸ್ ಬಿಟ್ಬಿಟ್ಟು ಎಲ್ಲರೂ ಒಂದು ಕಡೆ ಟ್ರಿಪ್ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಏನೋ ಐಡಿಯಾ ಬರುತ್ತೆ ನೀವು ಬಿಸ್ನೆಸ್ ಇಂಪ್ರೂವ್ ಆಗಲಿಕ್ಕೆ. ಲೈಫಲ್ಲಿ ತುಂಬ ಗೊಂದಲಗಳಿದ್ದಾಗ ನಾನು ಹೇಳ್ತಿರ್ತೀನಿ, ನೀವು ಲೈಫಲ್ಲಿ ತುಂಬ ಯೋಚನೆಗಳು ಬಂದಾಗ ಟೇಕ್ ಅ ಬ್ರೇಕ್, ಅದ್ರ ಜೊತೆನೇ ಇರಬೇಡಿ, ಗೋ ಔಟ್. ನನ್ನ ಸ್ಟೂಡೆಂಟ್ಸ್ನ ಅದನ್ನೇ ಟೀಚ್ ಮಾಡೋದು. ನೀವು ಒಂದ್ಸಲ ಅದನ್ನು ಬಿಟ್ಬಿಟ್ಟು ಆಚೆ ಹೋದಾಗ ನಿಮ್ಗೇನೋ ಐಡಿಯಾ ಬರುತ್ತೆ, ಏನೋ ಫ್ಲ್ಯಾಶ್ ಆಗುತ್ತೆ ಒಳಗಡೆಯಿಂದ. ಆ್ಯಂಡ್ ಇಷ್ಟು ವರ್ಷಗಳು ನೀವೇನು ಯೋಚನೆ ಮಾಡಿರ್ತೀರಾ ಅದು ಸಿಗದೇ ಇರುವಂಥ ಐಡಿಯಾಸ್ಗಳು ಅದರಲ್ಲಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ನಮ್ಮಲ್ಲಿರೋ ಸಮಸ್ಯೆಗಳಿಗೆ ಅಥವಾ ನಮ್ಮಲ್ಲಿರೋ ಗೊಂದಲಗಳಿಗೆ ನಮ್ಮಲ್ಲೇ ಉತ್ತರ ಇದೆ, 100% ಇದೆ. ಜೊತೆಗೆ ಅದ್ರ ನೀವು ಹೇಳಿದ್ರಲ್ವ, ಅಂದರೆ ಯಾವ ಮುಖಾಂತರಗಳು ಉತ್ತರಗಳನ್ನ ಕೊಡುತ್ತೆ. ಸೊ ಇವೆಲ್ಲವೂ ಒಂದೊಂದೊಂದೊಂದು ವೇಸ್ ಉತ್ತರಗಳನ್ನ ಕೊಡಲಿಕ್ಕೆ ಭಾಳಷ್ಟು ವಿಷಯಗಳಲ್ಲಿ ನಮ್ಗೆ ಉತ್ತರಗಳು ಸಿಗ್ತಾನೆ ಹೋಗುತ್ತೆ. ಸರ್, ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಹೇಗಾಗ್ಬಿಟ್ಟಿದೆ ಅಂದರೆ, ಒಂದಷ್ಟು ಜನ ನಾನು ನನ್ನ ರಿಯಲ್ ಲೈಫಲ್ಲಿ ನೋಡಿದ್ದೀನಿ. ಅಂದರೆ ಕಂಟಿನ್ಯೂಸ್ ಆಗಿ ಅದ್ರ ಹಿಂದೆನೇ ಬಿದ್ದುಬಿಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳಿರೋದು, ಈಗ ಹುಣ್ಣಿಮೆ ದಿನ ಅಥವಾ ಫುಲ್ ಮೂನ್ ದಿನ ಒಂದು ಬಾಟಲಲ್ಲಿ ನೀರು ಇಟ್ಬಿಟ್ಟು ಹೊರಗಡೆ ಇಟ್ಟರೆ ಆ ಮೂನ್ ಎನರ್ಜಿ ಬರುತ್ತೆ, ಸೊ ಅದನ್ನು ಕುಡಿಬೇಕು. ಈ ಥರ ಒಂದು ಮೆಥಡ್ ಅಲ್ಲ, ಎಲ್ಲ ಮೆಥಡ್ಗಳನ್ನೂ ಫಾಲೋ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಈ ಬೇ ಲೀಫ್ ಹಿಂದೆ ಬರೆದ್ಬಿಟ್ಟು ಅದನ್ನು ಸುಡಬೇಕು. ಸೊ ಏನು ಮಾಡ್ತಾರೆ, ಬೆಳಗ್ಗೆ ಎದ್ರೂ ಅದೇನೆ, ಸಂಜೆ ಆದರೂ ಅದೇನೆ, ರಾತ್ರಿ ಮಲ್ಕೋಬೇಕಾದ್ರೂ ಅದೇನೆ. ಈಗೇನೋ ನೀವು ವಿಜುವಲೈಸೇಷನ್ ಬಗ್ಗೆ ಏನೋ ಹೇಳಿರ್ತಾರೆ, ರಾತ್ರಿ ಮಲ್ಕೋಬೇಕಾದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ ಅಂತ. ಇವರು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಅದನ್ನ ಬಿಟ್ಟರೆ ಬೇರೆ ಯೋಚನೆ ಮಾಡಲ್ಲ. ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂದರೆ ಅದ್ರ ಹಿಂದೆ ಬೆಳಗ್ಗೆ ರಾತ್ರಿ ಅಂದರೆ ಅದ್ರ ಹಿಂದೆನೇ ಬೀಳಬೇಕಾ, ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಿಟ್ಬಿಟ್ರು ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತಾ? ಸಿ, ಇದ್ರೊಳಗಡೆ ಏನಂತ ಹೇಳಿದ್ರೆ, ಈಗ ಕೆಲವರು ಅದನ್ನು ವಿತಂಡವಾದಗಳಿರುತ್ತೆ. ಅದು ಹೇಗಾಗ್ಬಿಡುತ್ತದು? ಈಗ ನಾವೇನಾದ್ರೂ ಮೂನ್ ಎನರ್ಜಿಯಿಂದ ಅಟ್ರಾಕ್ಟ್ ಮಾಡಿಬಿಟ್ರೆ ಅದು ಹಿಂಗೆ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತುಂಬ ರಿಸರ್ಚ್ಗಳು ನಡೆದಿವೆ ಅದ್ರ ಬಗ್ಗೆ. ಓಕೆ, ಅಂದರೆ ವಾಟರ್ ಕ್ಯಾನ್ ಲಿಸನ್, ವಾಟರ್ ಕ್ಯಾನ್ ರೀಡ್ ಅಂತ. ಅದಕ್ಕೆ ಅದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ನೀವು ಇಂಟರ್ನೆಟಲ್ಲಿ ಹೋದ್ರೂ ಭಾಳಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ಗಳು ಇದೆ ಅದರಲ್ಲಿ. ಸಿ, ಬೇಸಿಕಲಿ ಏನಂದರೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾನು ಇವಾಗಷ್ಟು ಹೇಳಿದ್ನಲ್ಲ, ಅದರಲ್ಲಿ ಡೆಸ್ಪರೇಷನ್ ಇರಬಾರ್ದು ಅಂತ ಹೇಳ್ಬಿಟ್ಟು ನೀವು ಅದೇನು ರಿಚುವಲ್ ಮಾಡ್ತೀರೋ ಡೆಫಿನೆಟಾಗಿ ಮಾಡಿ. ಯಾವುದು ರಿಚುವಲ್ ತಪ್ಪಲ್ಲ, ಯಾವುದು ರಿಚುವಲ್ ಸರಿಯಲ್ಲ, ಎಲ್ಲೋ ವರ್ಕ್ ಆಗೋದು ಅರ್ಧ ಪ್ಲೆಸಿಬೋ ಎಫೆಕ್ಟಿಂದ, ಅಂದರೆ ನಂಬಿಕೆಯಿಂದ. ಈಗ ಮೂನಿಂದ ವರ್ಕ್ ಆಗುತ್ತೋ ಇಲ್ಲೋ ಬೇಡ ನಮಗೆ, ಅದರಲ್ಲಿ ಮೂನ್ ಮುಂದೆ ನಾನು ನೀರು ಇಟ್ಬಿಟ್ಟು ಕುಡಿದ್ರೆ ನನಗೆ ಒಳ್ಳೇದಾಗತ್ತೆ ಅನ್ನೋದು ಇತ್ತು ಅಂದರೆ ಅದು ಬಂದ್ರಷ್ಟು ಬಿಟ್ರಷ್ಟು, ಅದು ಟೆಕ್ನಿಕ್ ಇದ್ರಷ್ಟು ಬಿಟ್ರಷ್ಟು ನನಗೆ ಒಳ್ಳೇದಾಗೋದು ಅಷ್ಟೇ ಮುಖ್ಯ ಅಲ್ವಾ. ಈಗ ದೇವ್ರುಗಳಿರುತ್ತೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ಒಂದು ಹರಕೆ ಮಾಡ್ಕೊಂಡ್ರೆ ಒಳ್ಳೇದಾಗ್ಬಿಡುತ್ತೆ ಅಂತ ಇರುತ್ತೆ. ನಮ್ಮ ಮೈಸೂರಲ್ಲಿ ಒಂದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅಂತಿದೆ, ಆಯ್ತಾ. ಅಲ್ಲಿ ಈಗ ಕೆಲವ್ರು ಹೇಳ್ತಾರೆ, ಹೆಂಗೋಗ್ಬಿಟ್ಟು ಕಟ್ಬಿಟ್ರೆ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು. ಬೇಡ, ಕಟ್ಟಿದ್ರೆ ಆಗೋದು ಬೇಡ. ನೀ ಅಲ್ಲಿ ಹೋಗ್ಬಿಟ್ಟು ಕಟ್ಟಿದ ತಕ್ಷಣ ಎಷ್ಟೋ ಜನಗಳು ನನಗೆ ಮದುವೆ ಆಗಿರಲಿಲ್ಲ, ಅಲ್ಲಿ ಹೋಗ್ಬಿಟ್ಟು ನಾ ಕಟ್ಟಿದೆ ಮದುವೆ ಆಗೋಯ್ತು, ನನಗೆ ನನ್ನ ಪಾಪು ಆಗಿರಲಿಲ್ಲ, ಅಲ್ಲಿ ಓದ್ ಕಟ್ಟಿದ ತಕ್ಷಣ ಪಾಪು ಆಯಿತು. ಅವರ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅದನ್ನು ಡ್ರೈವ್ ಮಾಡಿದ್ರೆ ಸಾಕಲ್ವಾ. ಅದು ವರ್ಕ್ ಆಗುತ್ತೋ ಇಲ್ಲೋ ಬೇಕಾಗಿಲ್ಲ, ಅದು ಆ ನಂಬಿಕೆ ಡ್ರೈವ್ ಮಾಡ್ಬೇಕಷ್ಟೇ. ಸೊ ಯಾರು ಅದನ್ನು ಡೆಸ್ಪರೇಟ್ ಆಗಿರಬಾರ್ದು ಅಂತ ನಾ ಹೇಳೋದು. ಅಂದರೆ ಈಗೇನೋ ಒಂದು ಯೋಚನೆ ಮಾಡ್ತಾರೆ, ಅದ್ರ ಜೊತೆಗೇನೆ ಇರೋದು, ಆಗುತ್ತಾ 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 ನಂಬರ್ ಆಫ್ ಟೈಮ್ಸ್ ಅದ್ರ ಜೊತೆಗೆ ಇದ್ದು ಯೋಚನೆ ಮಾಡ್ತಾ ಹೋದ್ರೆ 100% ದಟ್ ವಿಲ್ ನಾಟ್ ವರ್ಕ್. ನಾ ಹೇಳೋದು, ಆ ಡೆಸ್ಪರೇಷನಿಂದ ಆಚೆ ಬನ್ನಿ. ನೀವೇನೋ ಒಂದು ಹೇಳಿದ್ದೀರಾ, ಅದನ್ನು ಹೇಳ್ಬಿಟ್ಟು ಬಿಟ್ಬಿಡಿ, ಅಷ್ಟೇ, ಮುಗೀತು. ಅಲ್ಲಿಂದ ಆಚೆಗೆ ಅದ್ರ ಪಾಡ್ಗದು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹೇಗಂತ ಹೇಳಿದ್ರೆ, ಈಗ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ನನ್ನ ಸ್ಟೂಡೆಂಟ್ಸ್ಗೆ ಅದನ್ನು ಹೇಳ್ತಾ ಇರ್ತೀನಿ. ಅವ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 50 ಸಲ CNBC 18 ನೋಡ್ತಾನೆ, 50 ಸಲ ಒಂದು ಅಕೌಂಟ್ಸ್ಗಳನ್ನ ನೋಡ್ತಾನೆ, ಬ್ರೋಕಿಂಗ್ ಅಕೌಂಟ್ನ. ಸೊ ವಾಪಸ್ ನೋಡ್ತಾನೆ ಇರ್ತಾನೆ. ಅವ್ನಿಗೆ ₹1 ಮೇಲೆ ಹೋದ್ರೆ ಖುಷಿ, ₹1 ಕೆಳಗೋದ್ರೆ ದುಃಖ, ಹಂಗೆ ಆಗ್ತಾ ಇರುತ್ತೆ. ಆಮೇಲೆ ಅವನು ಕೇಳಬೇಕು, ಏನಪ್ಪ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟೊಂದು ನೋಡ್ತಾ ಇದ್ದೀನಿ, ₹1,000 ಇನ್ವೆಸ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ನಾನು ಅಂತ. ಸೊ ಅಂದರೆ ನೀವು ಆ ಥರ ಡೆಸ್ಪರೇಟ್ ಆಗಿಬಿಟ್ಟಿದ್ರೆ ಅದು ಡೆಫಿನೆಟ್ಲಿ ವರ್ಕ್ ಆಗೋದಿಲ್ಲ. ಸೊ ಯು ಶುಡ್ ಲೀವ್ ದ್ಯಾಟ್. ಒಂದು ಕಡೆ ಅದನ್ನು ಮಾಡಿದ್ದೀರಾ, ಬಿಟ್ಬಿಡಿ, ಲೀವ್ ಇಟ್ ಟು ಯೂನಿವರ್ಸ್, ದಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅದಕ್ಕೆ ಹೇಳೋದು, ನೀವೇನೇ ರಿಚುವಲ್ಸ್ಗಳನ್ನ ಫಾಲೋ ಮಾಡಿ, ಯಾವುದೇ ರಿಚುವಲ್ಸ್ ಸರಿ ಇಲ್ಲ ಅಂತಿಲ್ಲ, ಯಾವುದೇ ರಿಚುವಲ್ಸ್ ಇದರಲ್ಲಿ 100% ಬರುತ್ತೆ ಅಂತಲೂ ಇಲ್ಲ. ನಿಮ್ಮ ನಂಬಿಕೆ ಅನ್ನೋಂಥದ್ದು ಭಾಳ ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ ಇದರಲ್ಲಿ. ಆ ನಂಬಿಕೆ ಇಲ್ಲದೆ ಏನು ಮಾಡಿದ್ರೂ ಏನೂ ವರ್ಕ್ ಆಗೋದಿಲ್ಲ ಜಗತ್ತಲ್ಲಿ. ಈಗ ತುಂಬ ಸಲ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಹೇಳೋದು, ಈಗ
ನಾನು ಯಾವುದೋ ಹುಡುಗನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ. ಸೊ ಅವ್ನು ನನ್ನ ಜೊತೆನೇ ಇರಬೇಕು, ನನಗವ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಏನು ಮಾಡ್ತೀನಿ, ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಇವ್ನು ನನ್ನ ಹುಡುಗ, ನನಗೂ ಮದುವೆ ಆಗಬೇಕು, ನನ್ನ ಜೊತೆನೇ ಇರಬೇಕು ಅಂತ. ತುಂಬ ಜನಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಉಲ್ಟಾ ಆಗ್ಬಿಡುತ್ತೆ, ಬ್ರೇಕಪ್ಪೇ ಆಗ್ಬಿಟ್ಟಿರುತ್ತೆ. ಅವಾಗ ಅನ್ಸುತ್ತೆ ಅಯ್ಯೋ ಸುಮ್ಮನೆ ಇದ್ದಿದ್ರೆ ಅಟ್ಲೀಸ್ಟ್ ನನ್ನ ಜೊತೆ ಇರೋದು, ಇದೇನೋ ಮಾಡೋಕೆ ಉಲ್ಟಾ ಆಗೋಯ್ತಲ್ಲ ಅಂತ. ಸೊ ಆ ಥರ ಮ್ಯಾನಿಫೆಸ್ಟೇಷನ್ ಉಲ್ಟಾ ರಿವರ್ಸ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಅದರಿಂದ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಮ್ಯಾನಿಫೆಸ್ಟೇಷನ್ ಪ್ರಾಬ್ಲಮ್ಸ್ ಅಂತಲ್ಲ, ಪ್ರತಿಯೊಂದೂ ಯೋಚನೆಗಳು. ಈಗ ಹೇಗಂತ ಹೇಳಿದ್ರೆ, ನಾನು ಈಗೇನೋ ಒಂದು ನಾನು ಯೋಚನೆ ಮಾಡ್ತಾ ಇರ್ತೀನಿ, ನನಗಿದು ಆಗಬೇಕು ಅನ್ನುವಂಥ ವಿಷಯದಲ್ಲಿ. ಅವಾಗ ಜನಗಳೆಲ್ಲ ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ, ಅದು ಯಾವತ್ತೂ ಉಲ್ಟಾ ಆಗಿರೋದಿಲ್ಲ. ಬಿಕಾಸ್ ಯೂನಿವರ್ಸ್ ಡಸ್ ನಾಟ್ ವಾಂಟ್ ಟು ಹಾರ್ಮ್ ಯು. ಅದು ಯಾವತ್ತೂ ಲವಿಂಗ್ ಎನರ್ಜಿ, ಅದು ಯಾವತ್ತೂ ಎಲ್ಲರೂ ಒಳ್ಳೇದಾಗಬೇಕಂತಾನೆ ಮಾಡುತ್ತೆ. ಆದರೆ ಕೆಲವೊಂದು ಟೈಮ್ ನಮ್ಗೆ ಅದು ಪನಿಷ್ಮೆಂಟ್ ಅಂತ ಅನ್ಸುತ್ತೆ. ಈಗ ಯಾವ್ದಾದ್ರು ನೀವು ಪ್ರೈಮರಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಏಟ್ ತಿಂದಿದ್ದೀರಾ ಅನ್ಕೋತೀನಿ ನಾನು, ಅಲ್ವಾ, ಮಾಸ್ಟರ್ಗಳ ಕೈಯಲ್ಲಿ. ಡು ಥಿಂಕ್ ದೇರ್ ಇಂಟೆಂಟ್ ವಾಸ್ ರಾಂಗ್? ನೋ, ಬಿಕಾಸ್ ದೇ ವಾಂಟ್ ಟು ಟೀಚ್ ಯು ಸಮಥಿಂಗ್. ಸೊ ಅವ್ರು ಏನೋ ನಿಮ್ಗೆ ಹೇಳ್ಕೊಡ್ಬೇಕಾಗಿತ್ತು. ಹಾಗಾಗಿ ಥ್ರೂ ಸಮ್ ರಿಜಿಡ್ನೆಸ್ ಇಂದ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ದಟ್ ಡಸಂಟ್ ಮೀನ್ ನಿಮ್ಮ ಗುರುಗಳು ಕ್ರೂಯಲ್ ಅಲ್ಲ. ಸೇಮ್ ವಿತ್ ಯೂನಿವರ್ಸ್, ಸಮ್ಟೈಮ್ಸ್ ಇಟ್ ಟೆಲ್ಸ್ ಯು ಥ್ರೂ ಸಮ್ ಆಫ್ ದ ಸಿಚುವೇಶನ್ಸ್. ಸೊ ಅದು ಕ್ರೂಯಾಲಿಟಿ ಅಲ್ಲ, ದಟ್ಸ್ ಅ ವೇ ಆಫ್ ಟೆಲ್ಲಿಂಗ್ ಯು, ಇದು ಈ ಥರ ಅಲ್ಲ, ಈ ಥರ ಹೋಗಬೇಕು ಅನ್ನೋಂಥ ವಿಷಯದಲ್ಲಿ. ನೋಡಿ, ಲೈಫಲ್ಲಿ ಸ್ಟ್ರಗಲ್ ಬಂದಾಗ ತುಂಬ ಜನ ಹೇಳುವಂಥ ಒಂದೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ವೈ ಈಸ್ ದಿಸ್ ಹ್ಯಾಪನಿಂಗ್ ಟು ಬಿ? ನನಗೆ ಯಾಕೆ ಹಿಂಗೆ ಆಗಬೇಕು, ನನ್ನ ಲೈಫಲ್ಲಿ ನನಗೆ ಯಾಕೆ ಹಿಂಗೆ ನಡೀತಾ ಇದೆ ಅಂತೇಳ್ಬಿಟ್ಟು ಅಂದ್ಕೊಳ್ತಾರೆ. ಆದರೆ ನೀವು ಆ ಕ್ವಶನೇ ತಪ್ಪಾಗಿದ್ರೆ, ವೈ ಈಸ್ ದಿಸ್ ಹ್ಯಾಪನಿಂಗ್ ಅನ್ನೋದ್ರ ಬದಲು ವಾಟ್ ಈಸ್ ದಿಸ್ ಟ್ರೈಯಿಂಗ್ ಟು ಟೆಲ್ ಮೀ ಅಂತ ಯಾಕೆ ಯೋಚನೆ ಮಾಡಬಾರ್ದು? ಬಿಕಾಸ್ ನೀವು ಯೋಚನೆ ಮಾಡಿ ನೋಡಿ, ಜಸ್ಟು ಅದು ಒಂದೇ ಒಂದು ಟ್ವಿಸ್ಟ್, ಒಂದೇ ಒಂದು ಸ್ಪ್ಲಿಟ್ ಅಥವಾ ಒಂದೇ ಒಂದು ಫ್ಲಿಪ್ ನಿಮ್ಮ ಲೈಫಲ್ಲಿ ನೀವು ಯೋಚನೆ ಮಾಡುವಂಥ ರೀತಿನೇ ಚೇಂಜ್ ಮಾಡಿಬಿಡುತ್ತೆ. ಅವಾಗ ಈ ಒಂದು ಟೆಕ್ನಿಕ್ ಇದೆಯಲ್ಲ, ಇದನ್ನು 100% ಫಾಲೋ ಮಾಡಿ ನೋಡಲಿ, ಯಾರು ಬೇಕಾದ್ರೂ ಅವ್ರಿಗೆ ಎಂಥ ನೆಕ್ಸ್ಟ್ 1 or 2 monthsಲ್ಲಿ ಎಂಥ ಬ್ಯೂಟಿಫುಲ್ ರಿಸಲ್ಟ್ ಬರುತ್ತೆ ಅಂತ. ಏನೇ ಕಷ್ಟಗಳು ಬರಲಿ, ಏನೇ ಪ್ರಾಬ್ಲಮ್ಸ್ಗಳನ್ನ ಬರಲಿ, ಅಯ್ಯೋ ದೇವರೇ ನಾನೇ ಬೇಕಾಗಿತ್ತಾ ಇದನ್ನೆಲ್ಲ ಕೊಡೋದಕ್ಕೆ ಅಂತ ಅಂದ್ಕೊಳ್ಳೋ ಬದಲು, ವಿಕ್ಟಿಮ್ ಆಗಿ ಯೋಚನೆ ಮಾಡೋದ್ರ ಬದಲು, ದೇರ್ ಈಸ್ ಒನ್ ಮೋರ್ ವೇ. ದೇ ಕ್ಯಾನ್ ಥಿಂಕ್ ದಟ್ ಇನ್ಸ್ಟೆಡ್ ಇದು ಯಾಕೆ ನನಗೆ ಆಗ್ತಾ ಇದೆ ಅನ್ನುವಂಥದ್ರ ಬದಲು, ಇದು ನನಗೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ. ಬಿಕಾಸ್ ಯಾವುದೇ ಸ್ಟ್ರಗಲ್ ಬಂದರೂ, ಯಾವುದೇ ಪ್ರಾಬ್ಲಮ್ಸ್ಗಳು ಬಂದ್ರೂ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಬಿಕಾಸ್ ಇಟ್ ಕಮ್ಸ್ ಥ್ರೂ ಪ್ರಾಬ್ಲಮ್ಸ್. ಸೊ ಆ ಆ್ಯಂಕಲಲ್ಲಿ ಯೋಚನೆ ಮಾಡಿದ ತಕ್ಷಣ ನಮ್ಮ ಯೋಚನಾ ಲಹರಿನೇ ಬದಲಾಗಿ ಹೋಗುತ್ತೆ, ನಾವು ಯೋಚನೆ ಮಾಡುವಂಥ ಶೈಲಿ ಬದಲಾಗಿ ಹೋಗುತ್ತೆ. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕರ್ಣ, ಬನಂಜ ಗೋವಿಂದಾಚಾರ್ಯರು ಒಂದು ಇನ್ಸಿಡೆಂಟ್ ನರೇಟ್ ಮಾಡೋರು. ಕರ್ಣ ಮತ್ತು ಕೃಷ್ಣ ಯುದ್ಧ ಭೂಮಿನಲ್ಲಿ ಭೇಟಿ ಮಾಡಿದಾಗ ಕರ್ಣನಿಗೆ ಕೊನೆಯಲ್ಲಿ ಒಂದು ಸತ್ಯ ಹೇಳ್ಬಿಡ್ತಾನೆ ಕೃಷ್ಣ ಬಂದ್ಬಿಟ್ಟು, ನೀನು ಆ್ಯಕ್ಚುಲಿ ಇವಾಗ ಇರುವಂಥ ಸುಶೇನನ ಮಗ ಅಲ್ಲ, ನೀನಿರುವಂಥದ್ದು ಆ್ಯಕ್ಚುಲಾಗಿ ನೀನು ಸೂರ್ಯಪುತ್ರ, ನೀನು ಕುಂತಿಗೆ ಪ್ರಥಮ ಪುತ್ರ, ನೀನು ಜ್ಯೇಷ್ಠ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ಬಿಡ್ತಾನೆ. ಇವನು ತಲೆಗೆಟ್ಟೋಗುತ್ತೆ, ಏನು ಮಾರಾಯ ನೀನು ಎಂಥ ಚೀಟರ್ ನೀನು, ನನಗೆ ಈ ಸಿಚುವೇಶನಲ್ಲಿ ಬಂದ್ಬಿಟ್ಟಿದ್ದೀನೆಲ್ಲ ಹೇಳಿದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ನೀನು ಯಾಕೆ ಆ ಥರ ಯೋಚನೆ ಮಾಡ್ತಾ ಇದೆಯಾ, ನೀನು ಇವತ್ತಿನ ತನಕ ಏನು ಅಂದ್ಕೊಂಡಿದ್ಯಾ ಅದು ತಪ್ಪು ಅಂತ ನಾನು ಹಿಂಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ ಅಂತ. ಆವಾಗ ಕರ್ಣ ಮತ್ತು ಕೃಷ್ಣ ನಡುವೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಆ ಕರ್ಣ ಹೇಳ್ತಾನೆ, ನಾನು ಈ ದಿನ ಯೋಚನೆ ಮಾಡಿದ್ರೆ ಹುಟ್ಟಿದ ತಕ್ಷಣನೇ ಕುಂತಿ ಮಾತಾ ನನ್ನನ್ನು ಬಿಟ್ಬಿಡ್ಲು, ನದಿನಲ್ಲೇ ಬಿಟ್ಬಿಡ್ಲು ನನ್ನನ್ನು. ಸೊ ನಾನು ಏನು ಮಿಸ್ಟೇಕ್ ಮಾಡಿದ್ದೆ, ನಾನು ಏನು ಕರ್ಮಗಳನ್ನ ಮಾಡಿದ್ದೆ. ನಾನು ನೋಡಿದ್ರೆ ಸೂರ್ಯನ ಮಗ, ಆದರೆ ಹೋಗ್ಬಿಟ್ಟು ಒಬ್ಬ ಚಾರಿಟರ್ ಮಗ ಅನ್ನುವಂಥ ಬಿರುದನ್ನ ತಗೊಂಡೆ. ನನಗೆ ಎಲ್ಲೂ ಸನ್ಮಾನಗಳೇ ಸಿಕ್ಕಲಿಲ್ಲ. ಆದರೆ ಎಷ್ಟೊಂದು ಟೈಮು ನನ್ನ ಧರ್ಮ ಇದ್ರೂ ನಾನು ಎಷ್ಟೊಂದು ಟೈಮ್ ಅಧರ್ಮದ ಬಗ್ಗೆನೇ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ಇವೆಲ್ಲದರಲ್ಲಿ ನನ್ನ ಮಿಸ್ಟೇಕ್ ಏನಿದೆ ಕೃಷ್ಣ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಎಂಥ ಬ್ಯೂಟಿಫುಲ್ ಮಾತು ಹೇಳ್ತಾನೆ ಅಂತ ಹೇಳಿದ್ರೆ, ಹೌದಪ್ಪ ಕರೆಕ್ಟು, ಆದರೆ ನಾನು ಹುಟ್ತಾನೆ ಜೈಲಲ್ಲಿ ಹುಟ್ಟಿದ್ನಲ್ಲ, ಹುಟ್ತಾನೆ ನನಗೆ ರಾಕ್ಷಸರುಗಳೆಲ್ಲ ಬಂದು ನಾನು ಸಾಯಿಸೋಕ್ಕೆ ಟ್ರೈ ಮಾಡಿದ್ರಲ್ಲ, ನಾನೇನು ತಪ್ಪು ಮಾಡಿದ್ದೆ? ಸೊ ಅರ್ಥ ಏನಂತ ಹೇಳಿದ್ರೆ, ಕರ್ಣ ವಿಕ್ಟಿಮ್ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಕೃಷ್ಣ ಕ್ರಿಯೇಷನ್ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ವಿಚ್ ಮೀನ್ಸ್ ಈಗ ನನಗೆ ಹಿಂಗಾಯಿತು, ನನಗೆ ಯಾಕೆ ಹಿಂಗಾಯಿತು ಅಂತ ಹೇಳಿದ್ರೆ ಹಿ ಫೀಲ್ ಸೋ ವಿಕ್ಟಿಮೈಸ್ಡ್. ಸೊ ಅವನು ವಿಕ್ಟಿಮ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇನ್ಸ್ಟೆಡ್ ಅವ್ನು ಸ್ವಲ್ಪ ಫ್ಲಿಪ್ ಮಾಡಿ ಯೋಚನೆ ಮಾಡಲಿ, ಕೃಷ್ಣ ಥರ ಯೋಚನೆ ಮಾಡಲಿ. ಬಿಕಾಸ್ ಅಫ್ಕೋರ್ಸ್ ಕೃಷ್ಣ ದೇವರು ಅಂತ ಹೇಳ್ಬೋದು, ಏನು ಬೇಕಾದ್ರು. ಬಟ್ ಅವ್ನು ಮನುಷ್ಯ ರೂಪದಲ್ಲಿದ್ದಾಗ ಅವ್ನು ಲಿಮಿಟೇಷನಲ್ಲೇ ಇದ್ದ. ಅವನು ಒಂದು ಕ್ಷಣದಲ್ಲೇ ಇದ್ದಾನೆ, ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ಮನುಷ್ಯನ ಲಿಮಿಟೇಷನ್ಸ್ ಏನಿದೆ ಅದರಲ್ಲೇ ಇದ್ದ. ಅವನು ಏನು ಯೋಚನೆ ಮಾಡ್ಬೋದಾಗಿತ್ತು, ಸೊ ನನಗೂ ಎಲ್ಲ ರಾಕ್ಷಸರು ಅಟ್ಯಾಕ್ ಮಾಡಿದ್ರು, ನಾನು ಎಲ್ಲ ಗಿವ್ ಅಪ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅನ್ಕೋಬೋದಾಗಿತ್ತು. ಅವ್ನ ಲೈಫಲ್ಲಿ ಕಷ್ಟಗಳು ಬರಲಿಲ್ವಾ? ಸೊ ಆದ್ರೂ
ಅವೆಲ್ಲನೂ ವಿಕ್ಟಿಮ್ ಆಗಿ ತಗೊಳ್ದೇನೆ ಅದಕ್ಕಿಂತ ಮೇಲ್ ಬರುವಂಥ ಪ್ರಯತ್ನವನ್ನೇ ಮಾಡ್ದ, ಮತ್ತು ಸಮಾಜನ ಮತ್ತೆ ನಿರ್ಮಾಣ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ದ. ಸೊ ಸೇಮ್ ಥಿಂಗ್ ಇಲ್ಲೂ ಅಷ್ಟೇನೆ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ನೀವು ವಿಕ್ಟಿಮ್ ಆಗಿ ಫೀಲ್ ಆಗಿ ಹೋಗ್ತೀರಿ. ನನಗಿದನ್ನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ, ನನಗೆ ಇದೇನು ಕಲ್ಸಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಆ ಯೋಚನೆ ಬಂದ ತಕ್ಷಣವೇ ಅವರು ನಡೀತಾ ಇರುವಂಥ ದಾರಿ ಮತ್ತು ಯೋಚನೆ ಮಾಡುತ್ತಿರುವಂಥ ರೀತಿ ಎಲ್ಲವೂ ಬದಲಾಗೋಗುತ್ತೆ. ಆ್ಯಂಡ್ ಅವ್ರ ಲೈಫಲ್ಲಿ ಯಾವಾಗಲೂ ಕಷ್ಟ ಅಂತ ಅನ್ಸೋದೇ ಇಲ್ಲ. ಓಕೆ, ಇದೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ, ಅರ್ಥ ಮಾಡ್ಕೊಳ್ಳೋಣ ಬಿಡೋಣ, ಅಷ್ಟೇ ಆಗೋಗುತ್ತೆ. ಸರ್, ಅವಾಗಿಂದ ಮಾತನಾಡ್ತಾ ನೀವು ಹೇಳ್ತಾ ಇರಿ ಯೂನಿವರ್ಸ್ ಬಗ್ಗೆ ತುಂಬ ಸಲ ಮೆನ್ಷನ್ ಮಾಡ್ತಾ ಇದ್ರು. ನಾನು ಆಗಲೇ ಕೇಳಿದೆ, ಹೇಗೆ ಯೂನಿವರ್ಸ್ ಎಲ್ರಿಗೂ ಆನ್ಸರ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ಮತ್ತೊಂದು ನಾನು ತುಂಬ ಕೇಳಿರೋದು ಅಂದರೆ, ಯೂನಿವರ್ಸ್ ನಮ್ಮ ಜೊತೆ ಮಾತಾಡುತ್ತೆ, ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಸೊ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನೀವಾಗಲೇ ಹೇಳ್ದಾಗೆ ನಂಬಿಕೆ ಇಡಿ, ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ. ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಆ್ಯಂಡ್ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾರೆ, ಎಲ್ರಿಗೂ ಯೂನಿವರ್ಸ್ ಕಮ್ಯುನಿಕೇಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಇದನ್ನು ಮ್ಯಾನಿಫೆಸ್ಟೇಷನ್ ಕಮ್ಯುನಿಕೇಷನ್ ಬೇರೆ, ಯೂನಿವರ್ಸ್ ಕಮ್ಯುನಿಕೇಷನ್ ಬೇರೆ ಅಂತೇಳಿ ಎರಡು ಥರ ಯೋಚನೆ ಮಾಡೋಣ. ಸೊ ಈಗ ಹೇಳುವಂಥ ವಿಷಯ ನಾವು ಜೀವನದಲ್ಲಿ ನೋಡುವಂಥ ದೃಷ್ಟಿಕೋನನೇ ಬದಲಾಯಿಸುವಂಥ ಒಂದು ವಿಷಯ. ಇದನ್ನು ಬಹಳ ಗಂಭೀರವಾಗಿ ಕೇಳಿಸ್ಕೊಂಡ್ರೆ ಭಾಳಷ್ಟು ಅರ್ಥ ಆಗ್ತಾ ಹೋಗುತ್ತೆ ಇದರಲ್ಲಿ. ಈಗ ನಮ್ಮನ್ನು ಈಗ ಯಾರಾದರೂ ದಾರಿನಲ್ಲಿ ತುಂಬ ಇರಿಟೇಟ್ ಮಾಡಿದಂಥ ವ್ಯಕ್ತಿ, ತುಂಬ ನಮ್ಗೆ ಕೋಪ ಬರೆಸಿದಂಥ ವ್ಯಕ್ತಿ, ಅಥವಾ ನಮಗೆ ತುಂಬಾ ಒಂಥರ ಅವ್ರು ನೆನೆಸ್ಕೊಂಡ್ರೆ ಯಾಕಾದರೂ ನನಗೆ ಹಂಗೆ ಮಾಡಿದ್ನಪ್ಪ ಅನ್ನುವಂಥ ವ್ಯಕ್ತಿ, ಇವೆಲ್ಲನೂ ನೋಡಿದ ತಕ್ಷಣ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆದರೆ ಯೂನಿವರ್ಸ್ ಕಮ್ಯುನಿಕೇಷನ್ ದಟ್ ಆಲ್ಸೋ ಹ್ಯಾಪನ್ಸ್ ಥ್ರೂ ಸಿಚುವೇಶನ್ಸ್, ಪೀಪಲ್ ಆ್ಯಂಡ್ ಸರೌಂಡಿಂಗ್ಸ್, ಅದ್ರ ಮುಖಾಂತರನೂ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಈಗ ಅದರಲ್ಲೂ ನಿಮ್ಮ ಬ್ಯಾಂಗ್ಳೂರಲ್ಲಂತೂ ಮಸ್ತಾಗುತ್ತಿದ್ದು. ಸೊ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವ್ನು ಯಾರೋ ಒಬ್ಬ ಸೈಡಲ್ಲಿ ಹೋದ ಅಂತ ಇಟ್ಕೊಳ್ಳಿ, ಅವನು ಆಪೋಸಿಟ್ ಅವ್ನು ಏನಂತ ಮಾತಾಡ್ತಾನೆ, ಓಯ್ ನೋಡ್ಕೊಂಡು ಹೋಗಲೇ ಕಣ್ ಕಾಣಿಸಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಸೊ ಇವಾಗ ಸಡನ್ನಾಗಿ ಅದನ್ನು ಕೇಳಿಸ್ಕೊಂಡು ನನಗೆ ಏನು ಅನ್ಸುತ್ತೆ, ಅವ್ನು ಈಗೋ ಟ್ರಿಗರ್ ಆಗುತ್ತೆ ಒಳಗಡೆಯಿಂದ. ಅವನು ವಾಪಸ್ ಅಲ್ಲಿಂದ ಇಳಿದು ಅದು ವಾಪಸ್ ಪೊಲೀಸ್ ಸ್ಟೇಷನಲ್ಲಿ ಎಂಡ್ ಆಗುತ್ತೆ. ಇನ್ಸ್ಟೆಡ್ ನೀವು ಒಂದು ಸಲ ಯೋಚನೆ ಮಾಡಿ, ಅವನೊಬ್ಬ ಫೋನಲ್ಲಿ ಮಾತಾಡ್ಕೊಂಡಿದ್ದ, ಆಪೋಸಿಟಲ್ಲಿರೋನು ಫೋನ್ ಇಟ್ಬಿಟ್ಟು ಮುಂದೆ ನೋಡ್ಕೊಂಡೋಗಿ ಅಂತ ಹೇಳ್ದ. ಈಗೋ ಟ್ರಿಗರ್ನ ಮಾಡ್ಕೊಳ್ದೆ ಇದನ್ನು ಒಂದು ಸೊಫಿಸ್ಟಿಕೇಟೆಡ್ ಆಗಿ ಯೋಚನೆ ಮಾಡಿ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡಿ. ಈಗ ಇನ್ ಕೇಸ್ ಏನಾದ್ರೂ ಅವ್ನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ದಟ್ಸ್ ಅ ರ್ಯಾಂಡಮ್ ಪರ್ಸನ್, ದಟ್ಸ್ ಅ ರ್ಯಾಂಡಮ್ ಸಿಚುವೇಶನ್, ರ್ಯಾಂಡಮ್ ಎನ್ವಿರಾನ್ಮೆಂಟ್, ಅದು ಯಾವುದೂ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಹೋಗಿರುವಂಥದ್ದು. ಆದರೆ ಅವ್ನು ಯಾಕೆ ಬಂದು ನಿಮ್ಗೆ ಅದನ್ನು ಹೇಳ್ದ ಅನ್ನೋದನ್ನು ನೀವು ಯೂನಿವರ್ಸ್ ಪಾಯಿಂಟಿಂದ ಯೋಚನೆ ಮಾಡಿ ನೋಡಿ. ಬಹುಶಃ ನೀವು ಅದೇ ಥರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದಿದ್ರೆ ಮುಂದಗಡೆ ಎಲ್ಲೋ ಏನೋ ದೊಡ್ಡ ಅನಾಹುತ ಆಗಬೇಕಾಗಿತ್ತು. ಅದಕ್ಕೆ ಯೂನಿವರ್ಸೇ ಅವ್ನು ಯಾಕೆ ಕಳಿಸಿರಬಾರ್ದು? ಈ ಆ್ಯಂಗಲಿಂದ ಯೋಚನೆ ಮಾಡಿ ನೋಡಿದ್ರೆ ನಮ್ಮ ಜೊತೆಗೆ ಬಂದು ನಮಗೆ ತುಂಬ ಪ್ರಾಬ್ಲಮ್ಸ್ಗಳನ್ನು ಮಾಡಿ ಹೋಗುವಂಥ ವ್ಯಕ್ತಿಗಳೆಲ್ಲ ಯೂನಿವರ್ಸ ಆ್ಯಕ್ಚುಲಾಗಿ ಕಲಿಸಿರಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ? ಬಿಕಾಸ್ ಈಗ ಅದೇನೋ ಹೇಳಬೇಕು ಅಂತ ಕಮ್ಯುನಿಕೇಟ್ ಮಾಡಬೇಕು ಅಂತ ಟ್ರೈ ಮಾಡುತ್ತೆ. ಯಾವಾಗ ಅದು ಅರ್ಜೆಂಟಲ್ಲಿ ಏನೋ ಹೇಳಬೇಕೋ ಅವಾಗ ಅದು ಸೊಫೆಸ್ಟಿಕೇಟೆಡಾಗಿ ಹೇಳೋದಕ್ಕಾಗಲ್ಲ. ಸೊ ಅದು ರಫ್ ಆ್ಯಂಡ್ ಟಫ್ ಆಗಿ ಹೇಳಬೇಕು. ಬಿಕಾಸ್ ಈಗ ಮಗು ತುಂಬ ತುದಿನಲ್ಲಿ ನಿಂತಿದೆ, ಬೀಳ್ತಾ ಇದೆ ಅಂತ ಹೇಳಿದಾಗ, ಓ ಮಗು ನಿಧಾನವಾಗಿ ಬಾ ಅಂತ ಹೇಳ್ತೀರಾ, ಅಥವಾ ಏಯ್ ಡ್ರಪ್ ಅಂತ ಹೇಳ್ಬಿಟ್ಟು ಎತ್ಕೊಬರ್ತೀರಾ. ಸೊ ದಟ್ ವಿ ಬಿಹೇವ್ ಆ್ಯಸ್ ಪರ್ ದ ಸಿಚುವೇಶನ್. ಸೊ ಸೇಮ್ ವೇ ಯೂನಿವರ್ಸ್ ಅಷ್ಟೇನೆ. ಈಗ ಏನಾದರೂ ನೆಕ್ಸ್ಟ್ ಮೂಮೆಂಟಲ್ಲಿ ಅವ್ನಿಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಸಿಚುವೇಶನ್ ಮುಖಾಂತರ, ಪೀಪಲ್ ಮುಖಾಂತರ, ಅಥವಾ ಏನೋ ಡಿಲೇಗಳ ಮುಖಾಂತರ, ಸ್ಟ್ರಗಲ್ಗಳ ಮುಖಾಂತರ ಅಲ್ಲಿ ನಿಲ್ಸುತ್ತದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಜೂನ್ 2025 ಏರ್ ಇಂಡಿಯಾ ಕ್ರ್ಯಾಶ್ ಆಯಿತು ಅಲ್ವಾ? ಸೊ ಅದಾದಮೇಲೆ ಒಂದು ಜೋಕ್ ಇದೆ, 11A ಸೀಟು ಜಾಸ್ತಿ ಆಗೋಗಿದೆ ಅಂತೇಳಿ, ಬಟ್ ವಿಂಡೋ ಸೀಟ್ ಅಂತ. ಬಟ್ ಸ್ಟಿಲ್ ಏರ್ ಇಂಡಿಯಾ ಅದು ಕ್ರ್ಯಾಶ್ ಆದಾಗ ಎಷ್ಟೋ ಜನಗಳು ಆನ್ ಟೈಮ್ ಏರ್ಪೋರ್ಟಿಗೆ ತಲುಪಕ್ಕಾಗಲಿಲ್ಲ. ಎಷ್ಟೋ ಜನಗಳು ಡಾಕ್ಯುಮೆಂಟ್ ಇಶ್ಯೂ ಆಗ್ಬಿಟ್ಟು ಅವ್ರು ಹೋಗೋಕ್ಕಾಗಲಿಲ್ಲ. ಎಷ್ಟೋ ಜನಗಳ ಮನೆಯಲ್ಲಿ ಜಗಳ ಹಾಕ್ಕೊಂಡು ಅವರು ಅಲ್ಲಿಂದ ಲೇಟಾಗಿ ಹೊರಟು ಟ್ರಾಫಿಕ್ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ರು. ಅವರು ಆ ಏರ್ ಇಂಡಿಯಾ ಕ್ರ್ಯಾಶ್ ನ್ಯೂಸ್ ಬರೋ ತನಕನೂ ಅದು ಅವ್ರಿಗೆ ಸ್ಟ್ರಗಲ್ಲು, ಇರಿಟೇಷನ್ನು, ಯಾವುದೋ ಒಬ್ಬ ವ್ಯಕ್ತಿ ನನ್ನನ್ನು ಹಿಡ್ಕೊಂಡು ನನ್ನನ್ನು ಅಥಾರಿಟಿ ಸಾಧಿಸ್ತಾ ಇದ್ದೇನೆ ಅನ್ನೋಂಥದ್ದು. ಬಟ್ ಆ ನ್ಯೂಸ್ ಬಂದಾದ್ಮೇಲಿಂದ ಅವ್ರ ಮನಸ್ಸಿನ ಸ್ಥಿತಿ ಹೇಗಿರಬೇಡ, ದಟ್ಸ್ ಕಂಪ್ಲೀಟ್ಲಿ ಚೇಂಜ್ಡ್. ಎಷ್ಟು ಅವರು ದೇವ್ರಿಗೆ ಥ್ಯಾಂಕ್ಸ್ ಹೇಳಿರಬೇಡ, ಕಾಸ್ಮೋಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿರಬೇಡ, ಭಗವಂತ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನಾನು ಆ ಫ್ಲೈಟಲ್ಲಿ ಕಳಿಸ್ತಾ ಹೋಗಿದ್ದೇನೆ, ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಿಸ್ ಮಾಡ್ಕೊಂಡಿದ್ದಾರಲ್ವ ಲೈಫಲ್ಲಿ. ದ ಸೇಮ್ ಥಿಂಗ್ ಹ್ಯಾಪನ್ಸ್. ಅಂದರೆ ಯಾವಾಗ ಯೂನಿವರ್ಸು ಕಮ್ಯುನಿಕೇಟ್ ಮಾಡಬೇಕು ಅಂತ ಅನಿಸುತ್ತೆ, ಇಟ್ಸ್ ನಾಟ್ ನೆಸಸರಿ ನಿಮಗೆ ಪ್ಲೆಸೆಂಟಾಗಿ ಕಮ್ಯುನಿಕೇಟ್ ಮಾಡುತ್ತೆ ಅಥವಾ ನಿಮಗೆ ಖುಷಿ ಆಗುವಂಗೆ ಮಾಡುತ್ತೆ, ಆ ಥರ ಏನು ಅವಶ್ಯಕತೆ ಇಲ್ಲ. ಮೆನಿ ಆಫ್ ದ ಟೈಮ್ಸ್ ಹಾರ್ಶ್ ರಿಯಾಲಿಟಿಗಳ ಮುಖಾಂತರ, ಹಾರ್ಶ್ ಟ್ರೂತ್ಸ್ಗಳ ಮುಖಾಂತರ, ಯಾವುದೋ ವ್ಯಕ್ತಿ ಮುಖಾಂತರ
ಅವ್ನು ಯಾರಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಬಂದು ಬೈದು ಹೋಗ್ತಾನೆ. ಅಂದರೆ ಯೂನಿವರ್ಸ್ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ. ಅದರಲ್ಲಿ ಏನೋ ಪಾಯಿಂಟ್ ಇರ್ಬೋದಲ್ಲ. ನೀವು ಆ ಥರ ಯೋಚನೆ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ಐ ಟೆಲ್ ಯು ಲಾಟ್ ಆಫ್ ಪೀಪಲ್ ಚೇಂಜ್ ದೇರ್ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಅಟ್ ಆನ್ಸರ್ಸ್. ತುಂಬ ಜನ ಏನ್ಕೋತಾರೆ ಅಂದರೆ ದೇವರು ಒಂದು 10 ಕೈ ಇರಬೇಕು, ನಮಗೆಲ್ಲ ಸಿನಿಮಾದಲ್ಲಿ ನೋಡಿದಾಗೆ ನಾನು ಎದುರುಗಡೆ ಹಿಂಗೆ ಶಿವ 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 ಅಂತ ಹೇಳಿದ ತಕ್ಷಣ ಅವ್ನು ಬರಬೇಕು, ಪ್ರತ್ಯಕ್ಷ ಆಗಿಬಿಟ್ಟು ಹಿಂಗೆ ಇಲ್ಲಿಂದೆಲ್ಲ ಲೈಟ್ ಬರಬೇಕು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ನಮ್ಮದು. ಬಟ್ ಆ್ಯಕ್ಚುಲಿ ಹಂಗೆ ವರ್ಕ್ ಆಗಲ್ಲ ರಿಯಾಲಿಟಿನಲ್ಲಿ. ಸೊ ಹಾಗಾಗಿ ನಮ್ಮ ಅಂದರೆ ಯೂನಿವರ್ಸ್ ನಮ್ಮ ಜೊತೆ ಏನೆಲ್ಲ ಕಮ್ಯುನಿಕೇಟ್ ಮಾಡುತ್ತೆ ಅದರ ರೀತಿ ನೀತಿಗಳು ತುಂಬ ಸಮಯದಲ್ಲಿ ಬೇರೆ ಬೇರೆ ಇರುತ್ತೆ. ಅದು ಸಿಚುವೇಶನ್ ಮುಖಾಂತರ, ಪೀಪಲ್ ಮುಖಾಂತರ, ಸರ್ಕಮ್ಸ್ಟೆನ್ಸಸ್ ಮುಖಾಂತರ, ಸರೌಂಡಿಂಗ್ಗಳ ಮುಖಾಂತರ. ದರ್ ಆರ್ ಲಾಟ್ ಆಫ್, ಯಾಕಂದರೆ ದಟ್ಸ್ ಕಾಲ್ಡ್ ಡಿವೈನ್ ಸೀಕ್ರೆಟ್. ವಿ ಆಲ್ಸೋ ಡೋಂಟ್ ನೋ ಹೌ ಇಟ್ ಕಮ್ಯುನಿಕೇಟ್ಸ್. ಬಟ್ ಒನ್ ಆಫ್ ದ ವೇ ನಾವು ಐಡೆಂಟಿಫೈ ಮಾಡ್ಕೊಂಡಿರುವಂಥದ್ದು, ಯಾರೇ ಬಂದ್ರೂ ನಿಮ್ಮ ಲೈಫಲ್ಲಿ ಏನೋ ಕಲಿಸೋಗಿರ್ತಾರೆ. ಈಗ ಪ್ರತಿ ಬ್ಯಾಡ್ ಇನ್ಸಿಡೆಂಟು ಆ ಕ್ಷಣಕ್ಕಷ್ಟೇ ಬ್ಯಾಡ್ ಇನ್ಸಿಡೆಂಟ್ ಅಂತ ಅನಿಸುತ್ತೆ, ಆದರೆ ಮುಂದೆ ಒಂದು ದಿವಸ ಅದಾಗಿದ್ದು ಒಳ್ಳೇದಾಯಿತು ಅನಿಸುತ್ತೆ. ಈಗ ಎಷ್ಟೋ ಜನ ಜಾಬ್ ಸಿಗದೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ನಿಗೆ ಆ ಕ್ಷಣದಲ್ಲಿ ನೋವಾಗಿರುತ್ತೆ, ಜಾಬೇ ಸಿಕ್ಕಿಲ್ಲಲ್ಲಪ್ಪ ನನಗೆ ಅಂತೇಳ್ಬಿಟ್ಟು. ಆದರೆ ಮುಂದೊಂದು ದಿನ ಅವ್ನು ಕಂಪ್ನಿ ಕಟ್ಟಿದಾಗ ನಂಗೆ ಅವ್ರು ಜಾಬ್ ಸಿಗದೆ ಅವನು ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಮಾಡಿದೆ ಒಳ್ಳೇದಾಯಿತು ಅಂತ ಅನ್ಸುತ್ತೆ. ಅರ್ಥ ಏನಂತ ಹೇಳಿದ್ರೆ, ಮನುಷ್ಯ ಯಾವಾಗ ಅವನು ಯೋಚನೆ ಮಾಡುವಂಥ ರೀತಿನ ಬದಲು ಮಾಡ್ಕೊಳ್ತಾನೆ, ಯೂನಿವರ್ಸ್ ಕಮ್ಯುನಿಕೇಷನ್ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಎಲ್ಲವನ್ನ ಈಗೋನ ಫ್ರಂಟಲ್ಲಿ ಇಟ್ಕೊಂಡ್ಬಿಟ್ಟು ಅವ್ನು ಯೋಚನೆ ಮಾಡಿದ್ರೆ ಯಾವುದು ವರ್ಕ್ ಆಗೋದಿಲ್ಲ.